ನಿನ್ನೆ ನಕ್ಸಲರು ಶರಣಾಗಿದ್ದಾರೆ. ಸಂಪೂರ್ಣವಾಗಿ ನಕ್ಸಲಿಸಮ್ ಅಂತ್ಯ ಆಯ್ತಾ ಇಲ್ಲಿಗೆ ಅನ್ನೋದು ಪ್ರಶ್ನೆ. ಇದು ನಕ್ಸಲರು ಶರಣಾದಂಗೆ ತೋರಿಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾದಂಗೆ ತೋರ್ತು ಅಂತ ಬಿಜೆಪಿ ರಾಜಕೀಯಕ್ಕಾಗಿ ವಿರೋಧ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವ್ರ ಕಾಲದಲ್ಲಿ ಈ ರೀತಿಯಂತ ಕೆಲಸಗಳನ್ನು ಮಾಡಿಲ್ಲ, ನಾವು ಮಾಡ್ತಿರೋದನ್ನ ಅವ್ರು ವಿರೋಧ ಮಾಡ್ತಿದ್ದಾರೆ ಅಂತ. ಅವ್ರು ಏನು ಮಾಡಿದಾರಂತೆ? ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋದೆ, ಕೇವಲ ಡಿನ್ನರ್ ಪಾರ್ಟಿಗಳು ಅವ್ರ ರಾಜಕೀಯದಲ್ಲೇ ಕಚ್ಚಾಟ ನಡೀತಿದೆ. ಈಗ CM ಇಳಿಸುವುದು ಮತ್ತೆ ನಾವು ಆಗ್ಬೇಕೆಂಬ ಕೂಡ ಚರ್ಚೆ ಆಗ್ತಿದೆ. ಈ ಬಗ್ಗೆ ಏನು ಹೇಳ್ತೀವಿ? ಟಗರಿಗೂ ಬಂಡೆಗೂ ಡಿಕ್ಕಿ ಹೊಡಿತಾ ಇರೋದು ಇದೇನು ಸಣ್ಣದಲ್ಲಿ ಹೊಸ ವಿಷಯ ಏನಲ್ಲ. ನಿನ್ನೆ 6 ಜನ ನಕ್ಸಲರು ಶರಣಾಗತಿ ಆಗಿರೋದು CM ಮುಂದೆ. ಈ ಬಗ್ಗೆ ಮಾತನಾಡೋರು ಸಂಸದರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. ಸರ್, ನಿನ್ನೆ ನಕ್ಸಲರು ಶರಣಾಗಿದ್ದಾರೆ. ಸಂಪೂರ್ಣವಾಗಿ ನಕ್ಸಲಿಸಮ್ ಅಂತ್ಯ ಆಯ್ತಾ ಇಲ್ಲಿಗೆ ಅನ್ನೋದು ಪ್ರಶ್ನೆ. ಅಲ್ಲ, ನಕ್ಸಲರು 6 ಜನ ನಕ್ಸಲರು ಶರಣಾಗಿದ್ದಾರೆ, ಕರ್ನಾಟಕ ನಕ್ಸಲ್ ಮುಕ್ತ ಆಗಿದೆ ಅಂತೇಳಿ ಯಾರಾದರೂ ಘೋಷಣೆ ಮಾಡಿದರೆ ನನಗದು ಅರ್ಥ ಆಗೋದಿಲ್ಲ. ಯಾಕಂದರೆ ಅದನ್ನು ಅಧ್ಯಯನ ಮಾಡಿ ಸರ್ಕಾರ ಹೇಳಬೇಕು. ನಾವು ನಕ್ಸಲರಾಗಿದ್ದೇವೆ, ತಪ್ಪು ಮಾಡಿದ್ದೇವೆ, ಶಸ್ತ್ರತ್ಯಾಗವನ್ನು ಮಾಡ್ತೇವೆ, ನಾವು ವಾಪಸ್ ಒಂದು ಮುಖ್ಯವಾಹಿನಿಗೆ ಬರ್ತೇವೆ ಅಂತ ಹೇಳಿದರೆ ಅವ್ರನ್ನ ಸ್ವೀಕರಿಸಬೇಕು ಸಮಾಜ ಅಂತ ಹೇಳುವ ನಾನು. ಆ ಕಾರಣಕ್ಕೆ ನಕ್ಸಲರು ಬಂದು ಶರಣಾದಾಗ ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ನನ್ನ ಸಹಮತ ಇದೆ. ಆದರೆ ನಿನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಗೃಹ ಕಚೇರಿ ನಡೆದಂಥ ಘಟನೆಗಳನ್ನ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆದಿದ್ದೇನೆಂದರೆ, ಇದು ನಕ್ಸಲರು ಶರಣಾದಂಗೆ ತೋರಿಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾದಂಗೆ ತೋರ್ತು ಅಂತ ನಾನು ಹೇಳಿದ್ದೆ ನನ್ನ ಪ್ರತಿಕ್ರಿಯೆಗೆ ಈಗಲೂ ನಾನು ಬದ್ಧ, ನನ್ನಲ್ಲೇನು ಬದಲಾವಣೆಗಳು ಇಲ್ಲ. ಈ ಹಿಂದೆ ಶರಣಾದಂಥ ನಕ್ಸಲರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೆ ಸರ್ಕಾರ ವಿಳಂಬ ಮಾಡಿದೆ ಅಂತೇಳಿ ಅವರು ದೂರ್ತಾ ಇದ್ದಾರೆ. ಅಥವಾ ಮೃತರಾದಂಥ ಒಬ್ಬ ನಕ್ಸಲರಿಗೆ ಏನೂ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಅವರ ತಂಗಿ ಬಂದು ಮಾಧ್ಯಮದ ಎದುರು ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಬದುಕನ್ನು ಕಟ್ಟಿಕೊಡಬೇಕಾದಂಥ ಅವಶ್ಯಕತೆಗಳಿದೆ. ನಕ್ಸಲರಿಗೆ ಪ್ರೇರಣೆ ಕೊಡುವವರ ಮೇಲೂ ಕ್ರಮ ಕೈಗೊಳ್ಳಬೇಕಾದಂಥ ಅವಶ್ಯಕತೆಗಳಿದೆ. ಈ ಕೆಲವು ಕಡೆ ನಗರದಲ್ಲಿದ್ದುಕೊಂಡು ನಕ್ಸಲೀಯತೆ ವರ್ಧಿಸಲಿಕ್ಕೆ ಕೆಲವು ವ್ಯಕ್ತಿಗಳು ಮಾಡುವಂಥ ಹುನ್ನಾರಗಳಿದೆಯಲ್ಲ, ಅದು ಸಮಾಜದ ಯುವಕರನ್ನು ಮುಖ್ಯವಾಹಿನಿಗೆ ಬರುವುದು ಬಿಟ್ಟು ಇಂಥ ನಕ್ಸಲೀಯತೆ ವರ್ಧಿಸಲಿಕ್ಕೆ ಕಾರಣ ಆಗ್ತಾಯಿದೆ ಅಂತ ಅನಿಸುವಷ್ಟು ಮಟ್ಟಿಗಿದೆ. ಆ ಹಿನ್ನೆಲೆಯಲ್ಲಿ ಬಂದಂಥ ಶರಣಾದಂಥ ನಕ್ಸಲರಿಗೆ ಬದುಕನ್ನು ಕಟ್ಟಿಕೊಡುವಂಥ ವ್ಯವಸ್ಥೆ ಮಾಡಿ, ಹಿಂದೆ ಶರಣಾಗಿ ಇವತ್ತು ಬದುಕನ್ನು ಸವಿಸ್ತಾ ಇರುವವರಿಗೆ ಅವರ ಬೇಡಿಕೆಗಳೇನು ಅಂತ ಕೇಳಿ, ಮತ್ತು ಮೃತಪಟ್ಟವರಿಗೆ ಕೂಡ ಪರಿಹಾರ ಕೊಡುವಂಥ ಕೆಲಸಗಳನ್ನು ಮಾಡಿ, ನಕ್ಸಲರಿಗೆ ಶರಣಾಗುವಂಥ ಪ್ರವೃತ್ತಿಯನ್ನು ಬಿಟ್ಟು ನಕ್ಸಲರು ಶರಣಾಗಿದ್ದಾರೆ, ಇನ್ನೂ ಆ ನಕ್ಸಲೀಯತೆ ನಿರ್ಮೂಲನೆ ಮಾಡುವಷ್ಟು ಗಟ್ಟಿತನ ನಿಮ್ಮಲ್ಲಿ ಇರಲಿ ಅನ್ನೋದಷ್ಟೇ ನನ್ನ ಆಗ್ರಹ. ಸರ್, ಅವ್ರು ಹೇಳ್ತಿರೋಂಥದ್ದು ಬಿಜೆಪಿ ರಾಜಕೀಯಕ್ಕಾಗಿ ವಿರೋಧ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವ್ರ ಕಾಲದಲ್ಲಿ ಈ ರೀತಿಯಂತ ಕೆಲಸಗಳನ್ನು ಮಾಡಿಲ್ಲ, ನಾವು ಮಾಡ್ತಿರೋದನ್ನ ಅವ್ರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಏನು ಮಾಡಿದಾರಂತೆ? ನಕ್ಸಲಿಸಮು ನಾವು ನಿರ್ಮೂಲನೆ ಮಾಡ್ತೀವಿ. ಇವರೇ ಕಾರಣ ಬಂದದ್ದ, ಅವರೇ ಬಂದದ್ದ? ಈಗ ನಾವು ಮಾಡಿದ್ದೇವೆ ಅಂದರೆ ಇವರೇ ಕಾರಣ ಬಂದದ್ದ, ಅವ್ರು ಬಂದದ್ದ? ಚರ್ಚೆ ನನ್ನ ಹತ್ರ ವಾದ ಇಲ್ಲ. ಯಾಕಂದರೆ ಯಾವುದೋ ಒಂದೆರಡು ಜನ ಸಮಾಜದ ತಪ್ಪು ತಿಳುವಳಿಕೆಯಿಂದಾಗಿ ಯಾವುದೋ ಕಾರಣಕ್ಕೆ ಕಾನೂನನ್ನು ಕೈಗೆತ್ತಿಕೊಳ್ತೇವೆ ಅಂತ ಕಾಡಲು ಹೋದರೆ ಅದನ್ನು ಅವ್ರು ಬಂದು ನಾವು ಬದುಕ್ತೇವೆ, ನಾವು ಮುಖ್ಯವಾಹಿನಿಗೆ ಬರ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮದು ಸಹಮತ ಇದೆ. ನಮ್ಮದಕ್ಕೆ ವಿರೋಧ ಅಲ್ಲ, ಇವರ ಪ್ರವೃತ್ತಿ ವಿರೋಧ. ಕಾಂಗ್ರೆಸ್ಸಿನ ಸರ್ಕಾರದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಜಿಲ್ಲಾಧಿಕಾರಿ ಒಬ್ಬರು ಕರೆದು, ನೀವು ಬನ್ನಿ, ನೀವು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ತೇವೆ, ನಾವು ಮುಖ್ಯಮಂತ್ರಿಗಳ ಆದೇಶ ಇದೆ ಅಂತ ಹೇಳಿದರೆ ನಮ್ಮ ಆಕ್ಷೇಪ ಇರಲಿಲ್ಲ. ಮುಖ್ಯಮಂತ್ರಿಗಳು ಅವರ ಗೃಹ ಕಚೇರಿಗೆ ನಕ್ಸಲರನ್ನೆಲ್ಲ ಕರೆದು ಅವ್ರಿಗೆ ಹೂ ಕೊಟ್ಟು ಆ ವೈಭವೀಕರಣ ಮಾಡಿದ್ರಲ್ಲ, ಅದರಿಂದಾಗಿ ನಕ್ಸಲೀಯರ ಮೇಲೆ ಒಂದಷ್ಟು ಪ್ರೀತಿ ಮುಂದೆ ಸಮಾಜದಲ್ಲಿ ಹುಟ್ಟಬಹುದು ಎನ್ನುವಂಥ ಆತಂಕಗಳ ವರದಿಗೆ ನಾವು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಲೂ ಕೂಡ ಬಂದಂಥ ನಕ್ಸಲರಿಗೆ ಅವರಿಗೆ ಬದುಕನ್ನು ಕಟ್ಟಿಕೊಡಿ, ಹಿಂದೆ ನಕ್ಸಲೀಯತೆಯನ್ನು ತೊರೆದು ಬಂದವರಿಗೆ ಏನು ನೀವು ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ಕೊಟ್ಟುಬಿಡಿ, ನಕ್ಸಲೀಯರು ವರ್ಧಿಸದಂತೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧಾಗಬೇಕು ಅನ್ನೋದಷ್ಟೇ ನನ್ನ ಆಗ್ರಹ. ಇಷ್ಟು ಸಂಸದರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಒಲಿ ಜೊತೆ KS ಮಾರುತಿ ನಾಯಕ, ಸಮಯ ನ್ಯೂಸ್, ಬೆಂಗಳೂರು.